MLA ಆಗಿರಲಿಲ್ಲ, ನನ್ನನ್ನು ಕರೆದು ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇತ್ತು. ನನಗೆ ಅವ್ರ ಪರಿಚಯ ಇರಲಿಲ್ಲ. ಅವ್ರು ಹೇಳಿದರು, ಸ್ವಾಮಿ ನೋಡಿದ ತಕ್ಷಣ ನಮಸ್ಕಾರ ಮಾಡ್ತೀನಿ ಅಂತ. ಅವರು ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ರು. ಸ್ವಾಮಿ ನಿಮ್ಮೂರವ್ರು ಹೇಳಿದ್ದಾರೆ, ನಾನು ಕೊಡ್ತೀನಿ. ತಕ್ಷಣ 2 ಲಕ್ಷ ರೂಪಾಯಿಯನ್ನು ನಮ್ಮ ದೇವಸ್ಥಾನ ಕೊಟ್ಟರು. ಇವತ್ತು ನಾನು ನೆನೆಸ್ಕೊಳ್ಳೋದಾದರೆ ಅದು ತಪ್ಪಾಗದು ನಮ್ಮ ಶಾಸಕರು. ಎರಡನೇದಾಗಿ ಶಾಸಕರಿಗೆ ನಮ್ಮ ಹುಡುಗಿಯ ಮೇಲೆ ಬಹಳ ಇಷ್ಟ. ಅವರು ಶಿಕ್ಷಕರ ದಿನಾಚರಣೆಗೆ ಹೇಳಿದ್ರು, ಎಲ್ಲ ಶಿಕ್ಷಕರು ಪಂಚೆಯಲ್ಲಿ ಬರಬೇಕು, ವೈಟ್ ಡ್ರೆಸ್ಸಲ್ಲಿ ಬರಬೇಕು ಅಂತ. ಹಾಗಾಗಿ ಅವರು ನಮ್ಮ ಸಂಸ್ಕಾರವನ್ನ, ನಮ್ಮ ಸನಾತನ ಧರ್ಮವನ್ನ ಬೆಂಬಲಿಸ್ತಾರೆ ಅಂತ ಹೇಳೋದಕ್ಕೆ ಈ ಸಮಯದಲ್ಲಿ ನಾನು ಇಚ್ಛೆಪಡ್ತೀನಿ. ಬಹಳಷ್ಟು ಅವರ ಅವಧಿಯಲ್ಲಿ ವೇದಪಾಠಶಾಲೆಯನ್ನು ನಿರ್ಮಾಣ ಮಾಡಿ ಹಸ್ತಾಂತರದಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಈಗ ವಿನಂತಿ. ಅರ್ಚಕ ವಿಭೂಷಣ ಪ್ರಶಸ್ತಿಗೆ ಸನ್ಮಾನ ಸುಬ್ರಹ್ಮಣ್ಯ ದೀಕ್ಷಿತ್ ಸ್ಮಾರಕ ಕೋದಂಡರಾಮ ಶಾಸ್ತ್ರಿಯವರು ಬರಬೇಕು. ಇನ್ನು 3 ತಿಂಗಳೊಳಗಡೆ ಅರ್ಚಕರಿಗೆ ಒಂದು ವೇತನ ಕೊಡ್ತೀವಿ ಅಂತ ನಮ್ಮ ಶಾಸಕರು ಹೇಳ್ತಾ ಇದ್ದಾರೆ. ಅವರಿಗೆ ಉನ್ನತ ಅಧಿಕಾರಿಗಳಿಂದ ಸುಬ್ರಹ್ಮಣ್ಯ ದೀಕ್ಷಿತ್ ಮತ್ತು ಕೋದಂಡರಾಮ ಶಾಸ್ತ್ರಿಗಳ ವೇದಿಕೆಗೆ ಬರಬೇಕು. सजे हैं सपनों के रास्ते, ज़मीन